ನೋಡಿ, ಪೆಹಲ್ಗಾಮಲ್ಲಿ ಲಾಸ್ಟ್ ಸಂಡೇ ಏನು ಟೆರರ್ ಅಟ್ಯಾಕ್ ಆಯಿತು, ಅದಾದಮೇಲೆ 22 ಆಯಿತು. 23ನೇ ತಾರೀಕು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಭಾರತ ಸರ್ಕಾರದ್ದು ನಡೀತು. ಅದರಲ್ಲಿ ಎಲ್ಲ ವೀಸಾಸ್ ಫೆಸಿಲಿಟೀಸ್ ಏನು ಕೊಟ್ಟಿದ್ದಾರೆ ಪಾಕಿಸ್ತಾನ ನೇಷನ್ಸ್ಗೆ, ಘನ ಸರ್ಕಾರ ಅದನ್ನೆಲ್ಲ ಅಮೆಂಡ್ಮೆಂಟ್ ಮಾಡಿದೆ. ಅವರೆಲ್ಲರೂ ಸಹ 27ನೇ ತಾರೀಕು ಒಳಗಡೆ ಮತ್ತು ಮೆಡಿಕಲ್ ವೀಸಾಸಲ್ಲಿ ಇರೋರು 29ನೇ ತಾರೀಕು ಒಳಗಡೆ ಈ ದೇಶ ತೊರೆದು ಹೋಗಬೇಕಂತ ಹೇಳಿ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಈಗಾಗಲೇ 88 ಜನ ಪಾಕಿಸ್ತಾನಿ ನ್ಯಾಷನಲ್ಸ್ ಅಥವಾ ಇದ್ದಾರೆ. ಅವ್ರು ಇಲ್ಲಿ ಮ್ಯಾರೇಜ್ ಆಗಿರೋರು, ಅವರೆಲ್ಲರೂ ಸಹ ಲಾಂಗ್ ಟರ್ಮ್ ವೀಸಾ ಅಂದರೆ LTVs ಅಂತ ಹೇಳ್ತೀವಿ, ಅದರ ಅಡಿಯಲ್ಲಿದ್ದಾರೆ 88 ಜನ. ಅದರಲ್ಲಿ 4 ಜನ ವಿಸಿಟರ್ ವೀಸಾಲ್ಲಿದ್ದಾರೆ. ಉತ್ತರ ಕನ್ನಡ ತುಂಬ ಹೈಯೆಸ್ಟ್ ಪಾಕಿಸ್ತಾನಿ ನ್ಯಾಷನಲ್ಸ್ ಹೊಂದಿರೋಂಥ ಜಾಗ. ಈಗಾಗಲೇ ಕಾರವಾರದಲ್ಲಿ 15 ಜನ ಪಾಕಿಸ್ತಾನಿ ನ್ಯಾಷನಲ್ಸ್ ಹೂ ಮ್ಯಾರಿಡ್ ಟು ಇಂಡಿಯಾ ಅಂದರೆ ಲಾಂಗ್ ಟರ್ಮ್ ವೀಸಾ ಅಡಿಯಲ್ಲಿ ನಮ್ಮ ಕಾರವಾರದಲ್ಲಿದ್ದಾರೆ. ಅದರಲ್ಲಿ 10 ಜನ ವುಮೆನ್ ಇದ್ದಾರೆ ಮ್ಯಾರಿಡ್ ಆಗಿ, ಅವರಿಗೆ ಹುಟ್ಟಿದ ಮಕ್ಕಳು 3 ಜನ ಮಕ್ಕಳಿದ್ದಾರೆ. ಆಮೇಲೆ ಇನ್ನೊಬ್ಬರು ಒಂದು ಪಾಕಿಸ್ತಾನಿ ಪಾಸ್ಪೋರ್ಟಲ್ಲಿ ಬಂದು ಇಲ್ಲಿ ತಿರ್ಗಾ ಇಂಡಿಯನ್ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿ ಒಂದು ಕೇಸ್ ಆಗಿದೆ ಭಟ್ಕಳದಲ್ಲಿ. ಅವರು ಸಹ ಈಗ ನ್ಯಾಯಾಲಯದ ಆದೇಶ ಇರೋದ್ರಿಂದ ಅವರನ್ನು ನಾವು ಇನ್ನೂ ರಿಪೋರ್ಟ್ ಮಾಡಿಲ್ಲ. ಒಬ್ಬರು ಎಲ್ಲ ಸೇರಿ 15 ಜನ ಇದ್ದಾರೆ. ಅದರಲ್ಲಿ 14 ಜನ ಭಟ್ಕಳದವರು, ಒಬ್ಬರು ಕಾರವಾರದಲ್ಲಿ ನೆನೆಸಿದ್ದಾರೆ. ಹಾಗಾಗಿ ಇವರೆಲ್ಲರೂ ಲಾಂಗ್ ಟರ್ಮ್ ವೀಸಾದಲ್ಲಿ ಇರೋದ್ರಿಂದ ಈಗಾಗಲೇ ಏನು ನಮ್ಮ FRRO ಕಚೇರಿಯಿಂದ ಏನು ಮಾಹಿತಿ ಬರುತ್ತೋ ಅದರ ಆಧಾರದ ಮೇಲೆ ಮತ್ತು ಸರ್ಕಾರದ ಒಂದು ನಿರ್ಧಾರದ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ನಿನ್ನೆ ನಾನು ಭಟ್ಕಳದಲ್ಲಿದ್ದೆ. ನಮ್ಮ ಮೇಲಾಧಿಕಾರಿಗಳ ಆದೇಶದ ಪ್ರಕಾರ ನಾವು ಎಲ್ಲ ಯಾರ್ಯಾರು ಎಲ್ಲೆಲ್ಲಿ ರಿಸೈಡ್ ಆಗ್ತಾ ಇದ್ದಾರೆ, ಅಲ್ಲಿದ್ದಾರೆ ದೇಶದಲ್ಲಿ ಇರೋದು, ಅದನ್ನೆಲ್ಲ ಚೆಕ್ ಮಾಡಿ ಬಂದಿದ್ವಿ. ಎಲ್ಲರೂ ಇಲ್ಲೇ ಇದ್ದಾರೆ. ಸರ್ಕಾರದ ಒಂದು ಆದೇಶದ ಮೇಲೆ ಮುಂದಿನ ಕ್ರಮ ನಾವು ತಗೊಳ್ತೀವಿ. ಹೌದು, ಎಲ್ಲರೂ ಲಾಂಗ್ ಟರ್ಮ್ ವೀಸಾ. ಅಲ್ಲಿ ಇನ್ನೊಂದು ಏನಂದರೆ, ಈಗ ನಮಗೆ ಒಲ್ಕಿ, ನಮ್ಮ ಹೊನ್ನಾವರದ ಒಲ್ಕಿನಲ್ಲಿ ಒಂದು ನಮ್ಮ ಇಂಡಿಯನ್ ಹುಡುಗಿ ಪಾಕಿಸ್ತಾನಕ್ಕೆ ಮ್ಯಾರಿಡ್ ಆಗಿದ್ದಾರೆ. ಹಾಗಾಗಿ ಅವರಲ್ಲಿದ್ದಾರೆ, ಇಂಡಿಯನ್ ಹುಡುಗಿ ಮತ್ತು ಪಾಕಿಸ್ತಾನದಲ್ಲಿದ್ದಾರೆ. ಅಲ್ಲಿ ಏನು ಸರ್ಕಾರ ನಿರ್ಧಾರ ತಗೊಳುತ್ತೋ ಅದ್ರ ಮೇಲೆ ನಾವು ಕ್ರಮ ತಗೊಳ್ಬೇಕಾಗುತ್ತೆ. ಸೊ ಎಲ್ಲ ನಿನ್ನೆ ಇವತ್ತು ನಮ್ಮ DSP ಭಟ್ಕಳ ನಮ್ಮ ಸ್ಪೆಷಲ್ ಬ್ರಾಂಚಿಂದ ನಾನು ಎಲ್ಲರೂ ಆಗಿದೆ, ಎಲ್ಲರೂ ಇಲ್ಲಿದ್ದಾರೆ. ಸರ್ಕಾರದ ಏನು ಆದೇಶ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಈಗ ಮ್ಯಾರೇಜ್ ಆದರೂ ಕೂಡ ಅವ್ರನ್ನ ಪಾಕಿಸ್ತಾನಿಯರಿಂದ ಕನ್ಸಿಡರ್ ಮಾಡ್ತಾರೆ. ಅಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ವೀಸಾಸಲ್ಲಿ 28 ಟೈಪ್ ಆಫ್ ವೀಸಾಸ್ ಇದೆ ಇಂಟರ್ನಲ್ ಇದರಲ್ಲಿ. ಅಂದರೆ ಅದು ಬೇರೆ ಬೇರೆ ರಾಜತಾಂತ್ರಿಕ ಇರ್ಬೋದು, ಟೂರಿಸ್ಟ್ ವೀಸಾ ಇರ್ಬೋದು, ಬಿಸ್ನೆಸ್ ಇರ್ಬೋದು, ದೆನ್ ಸೆಕ್ಯೂರಿಟಿ ಸಂಬಂಧಪಟ್ಟಿರ್ಬೋದು, ಮೆಡಿಕಲ್ ವೀಸಾಸ್ ಇರ್ಬೋದು, ಅಥವಾ ವ್ಯಾಪಾರಕ್ಕಿರ್ಬೋದು, ಸಾರ್ಕಿಂದ ಏನು ತಗೊಂಡಿರ್ಬೋದು. ಈಗ 28 ವೆರೈಟೀಸ್ ಆಫ್ ವೀಸಾಸ್ ಇದೆ. ಅದರಲ್ಲಿ ಲಾಂಗ್ ಟರ್ಮ್ ವೀಸಾ ಏನು ಕೊಡ್ತಾರೆ ಅಂದರೆ, ಯಾರು ಮ್ಯಾರಿಡ್ ಆಗಿರ್ತಾರೆ ನಮ್ಮ ಇಂಡಿಯನ್ಸ್, ಬೇರೆ ರಾಜ್ಯದವರು ಅಂದರೆ ಪಾಕಿಸ್ತಾನೀಸ್ ಅಲ್ಲ, ಬೇರೆ ಯಾರೇ ಫಾರಿನ್ ಅವ್ರನ್ನ ಮದುವೆ ಆಗಿ ತಿರ್ಗಾ ನಾವು ಇಂಡಿಯನ್ ಸಿಟಿಜನ್ಶಿಪ್ಗೆ ಅವರು ಏನು ಅಪ್ಲಿಕೇಶನ್ ಮಾಡಿದ ಸಂದರ್ಭದಲ್ಲಿ, ಮತ್ತು ನಮ್ಮ ಪಾಕಿಸ್ತಾನಿ ಅಂತಲ್ಲ ಅಥವಾ ಇಂಡಿಯನ್ ಅಂತಲ್ಲ, ಎನಿ ವಿದೇಶಿ ಪ್ರಜೆಗೆ ಅಂತ ನೋಡಿದ್ರೆ ಫಾರಿನರ್ಸ್ ಆ್ಯಕ್ಟ್ ಅಂತ ಏನಿದೆ ಅದರ ಪ್ರಕಾರ ಯಾರು ಮ್ಯಾರೇಜ್ ಮಾಡಿಕೊಂಡು ನಾವು ಇಂಡಿಯಾದಲ್ಲೇ ನೆಲೆಸೋದಕ್ಕೆ ಇಷ್ಟಪಡುತ್ತೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಅವರು ಮನವಿ ಸಲ್ಲಿಸ್ತಾರೆ. ಸಿಟಿಜನ್ಶಿಪ್ ಆ್ಯಕ್ಟ್ ಮತ್ತು ಫಾರಿನರ್ಸ್ ಆ್ಯಕ್ಟ್ ಅಡಿಯಲ್ಲಿ ಅದನ್ನೆಲ್ಲ ಹೀರಿಂಗ್ ಮಾಡಿ ಅವರಿಗೆ ಲಾಂಗ್ ಟರ್ಮ್ ವೀಸಾನ ನಮ್ಮವ್ರು ನೀಡಿರ್ತಾರೆ. ಹಾಗಾಗಿ ಸದ್ಯಕ್ಕೆ ಸರ್ಕಾರದ ಒಂದು ಏನು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಆಗಿದೆ ಮತ್ತು ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಈಗ ಮೀಡಿಯಾ ಸೆಂಟ್ರಿಂದ ನಮಗೆ ಏನೋ ಪ್ರಕಟಣೆ ಕೊಟ್ಟಿದ್ದಾರೆ. ಲಾಂಗ್ ಟರ್ಮ್ ವೀಸಾಸ್ನ ಹೊರತುಪಡಿಸಿ ಬೇರೆಯವರೆಲ್ಲರೂ ಸಹ ಅದರ್ ವೀಸಾಸ್ ಬಂದವರು 27ನೇ ತಾರೀಕು ಸಂಜೆ ಮತ್ತು ಮೆಡಿಕಲ್ ವೀಸಾ ಬಂದವರು 29 ಒಳಗಡೆ ದೇಶ ತೊರಿಬೇಕು. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಎಲ್ಲರೂ ಲಾಂಗ್ ಟರ್ಮ್ ವೀಸಾಸಲ್ಲಿ ಇರೋದ್ರಿಂದ ಯಾರನ್ನೂ ಸಹ ರೆಡಿಪಾರ್ ಮಾಡೋಂಥ ಪ್ರಶ್ನೆ ಉದ್ಭವಿಸಿದೆ. ಸರ್, ಲಾಂಗ್ ಟರ್ಮ್ ವೀಸಾಸ್ ಫಾರ್ ಹಿಂದೂಸ್ ಅಂದರೆ ಬೇರೆ ಅಲ್ಲಿಂದ ಬಂದವರು ಹಿಂದೂ ರಿಲಿಜನ್ಸ್, ಹಿಂದೂ ಪೀಪಲ್, ಹಿಂದೂಸ್ತಾನ್ ರಿಲಿಜನ್ಸ್ ಅಲ್ಲ, ಮುಸ್ಲಿಮ್ಸೇ. ಅವ್ರು ಇದು ನವಾಯಿತ್, ಅದರಲ್ಲಿ ಎಲ್ಲರೂ ನವಾಯಿತ್ ಮುಸ್ಲಿಮ್ಸೇ ಇದ್ದಾರೆ. ಇದರಲ್ಲಿ ಸಂಬಂಧಪಟ್ಟಂಗೆ ಲಾಂಗ್ ಟರ್ಮ್ ವೀಸಾಸ್ ಫಾರ್ ಹಿಂದೂ ರಿಲಿಜನ್ಸ್ ಇದೆ. ಬಟ್ ಲಾಂಗ್ ಟರ್ಮ್ ವೀಸಾಸ್ ತಗೊಂಡು ಪ್ರತಿಯೊಬ್ಬರಿಗೂ ಇದು ಆಗುತ್ತೆ ಅಂತ ಹೇಳಿದ್ದಾರೆ. ಹಿಂದೂ ಪಾಕಿಸ್ತಾನ್ ನೇಷನಲ್ಸ್ ವಿಚ್ ಆರ್ ರಿಮೈನ್ ವ್ಯಾಲಿಡ್ ಅಂತ ಆಲ್ರೆಡಿ ಇಶ್ಯೂಡ್ ಟು ಹಿಂದೂ ಪಾಕಿಸ್ತಾನಿ ನೇಷನಲ್ಸ್. ಅಂದರೆ ನಮ್ಮ ಹಿಂದೂಸ್ ಇದ್ದು ಅಲ್ಲಿ ಹೋಗಿದ್ರು ಅಂತೇಳಿ. ಬಟ್ ನಾವು ಅದಕ್ಕೆ ಕ್ಲಾರಿಫಿಕೇಶನ್ ತೊಗೊಂಡ್ವಿ. ಈಗ ಹೂವೆವರ್ ಗಾಟ್ ದಿ ಆರ್ LTVs ಇನ್ಕ್ಲೂಡಿಂಗ್ ಹಿಂದೂ ಆ್ಯಂಡ್ ಮುಸ್ಲಿಮ್ ಆಲ್ ವ್ಯಾಲಿಡ್ ಪಾಸ್ಪೋರ್ಟ್, ಅವ್ರನ್ನ ಇನ್ನೂ ಗಡಿಪಾರು ಮಾಡಿ ಸಂಬಂಧಪಟ್ಟಂಗೆ ಯಾವುದೋ ಆದೇಶ ಬಂದಿದೆ.
ಸರ್ ಅಲ್ಲ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆಯಿಂದ ಭಾರತೀಯ ಯಾವುದು ಪೌರತ್ವವನ್ನು ಪಡ್ಕೊಳ್ಳಿ ಇದು ಪಡ್ಕೊಂಡು ಸರ್ ಇನ್ನೊಂದು ವಿಚಾರ ಅಪಾಕ್ ಲಂಗ್ ಅಂತ ಹೇಳೋ ಒಬ್ಬ ವ್ಯಕ್ತಿ ಹಿಂದೆ ಪಾಕಿಸ್ತಾನದಲ್ಲಿ ಬಂದಿಲ್ಲ ಈಗ ಅವ್ರು ಜೈಲಲ್ಲಿದ್ದಾರೆ ಬೇರೆ ಕಾರಣಕ್ಕೆ ಈಗ ಅವ್ರದ್ದು ಏನು ಸರ್ ಈಗ ಆ್ಯಕ್ಚುಲಿ ಈಗ ಅವ್ರ ಹೆಂಡತಿ ಕೂಡ ಇಲ್ಲೇ ಇದ್ದಾರೆ ಈಗಲೂ ಸಹ ಸೇಮ್ ಅದೇ ಇರೋದು. ಅಪಾಕ್ ಲಂಗ್ ಅಂತ ಹೇಳಿ ಅದೇ ಮೊನ್ನೆ ಇದು ನಮ್ಮ ಪುಲಕೇಶ್ ನಗರ ಕೇಸಲ್ಲಿ ಆಗಿರೋರು ಅವ್ರಿಗೆ ಆಗಿದೆ, ಅವ್ರದ್ದು ಲಾಂಗ್ ಟರ್ಮ್ ಮಿಸ್ಸಲ್ಲಿ ಅವ್ರು ಇಲ್ಲೇ ಇದ್ದಾರೆ, ಅದ್ರ ಸಂಬಂಧಪಟ್ಟಂಗೆ ಏನು ಕ್ರಮ ತಗೋಬೇಕಂತ ಯಾವುದೋ ಆದೇಶ ನಮಗೆ ಸರ್ ಈಗ ಮಕ್ಕಳ ವಿಚಾರದಲ್ಲಿ ಸರ್ ತಂದೆ ಇನ್ನೇನು? ಆಗಿರ್ತಾರೆ ಸೊ ಅವರಿಗೆ ತಂದೆ ಇರ್ತಾರಲ್ಲ ಅವ್ರನ್ನ ಯಾಕೆ ಅಪಾಯಿಂಟ್ ಆಗಿದೆ ಡಿಸ್ಟ್ರಿಕ್ಟ್ ಅಂತ ಅಲ್ಲ ಈವನ್ NTVS ಅಂದರೆ ರೂಲ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ ಮಕ್ಕಳು ಈ ಸಿಟಿಜನ್ಸ್ ಆ್ಯಂಡ್ ಚಿಲ್ಡ್ರನ್ ಬಾರ್ನ್ ಟು ದೆಮ್ ಆಲ್ಸೋ ಕಮ್ LTV ಅವ್ರಿಗೆ ಡೈರೆಕ್ಟ್ ಆಟೋಮೆಟಿಕ್ ಇಂಡಿಯನ್ ಸಿಟಿಜನ್ಶಿಪ್ ಸಿಗಲ್ಲ. ನಮ್ಮಲ್ಲಿ ಈಗ ಸಾರ್ಕ್ ಟ್ರೀಟಿನಲ್ಲಿ ಏನು ಇದ್ದಾರೆ ಅಂಥವ್ರಿಗೆ ನಾವು ಫ್ರೆಂಡ್ಲಿ ಸ್ಟೇಟ್ಸ್ಗೆ ನಾವು ಸಿಟಿಜನ್ಶಿಪ್ ಆಫರ್ ಮಾಡ್ತೀವಿ. ಬಟ್ ಯಾರಾಸ್ ಎನಿಮಿ ಕಂಟ್ರೀಸ್ ಆರ್ ಕನ್ಸರ್ನ್ಡ್ ಪಾಲಿಸೀಸ್ ರಿಮೈನ್ಡ್ ಆಸ್ ಸೇಮ್.